Hello students, in this video we'll learn a very important technique to solve the resistor circuits. Extremely important technique, that is division of voltage and division of current. One of the most important technique to solve the resistor circuits. So initially I will take some illustrations and then we'll learn how the voltage will get divided and how the current will get divided. Once we understand that, then we can apply it to the MCQs. Clear? Okay, we'll go in detail about it. First, I will take an illustration here. See, in this situation, they have asked us to calculate. Find current and voltage across each resistor. Total namage 3 resistors adavri. Simple combination na tagondidinri. One parallel combination ade. Ee parallel namagu 5 ohm jothe series olaga idare. So there is one parallel combination, one series combination. One namagu source adare. Clear? So ega what we want to find here is we want to find the current in all 3 resistors and voltage across all 3 resistors. Clear? So first effective resistance estaagtade nodri. See, 3 and 6 are in parallel. 3 ಮತ್ತು 6 parallel ಇದ್ರೆ effective ಎಷ್ಟಾಗ್ತದ್ರಿ 2 ohm. ನಾ ಇದನ್ನ ನಿಮಗೆ ಮೊದಲೇ ಹೇಳಿದೀನಿ ಬಹಳ ಕಡೆ ಬರ್ತಾವ ನೆನಪಿಟ್ಕೋರಿ ಅಂತ. So 2 ohm. So effective of this will be 2 ohm and this 2 ohm is in series with 5 ohm. Correct? ಅಂದ್ರೆ ನಮಗೆ ಈಗ ಎರಡು ರೆಸಿಸ್ಟರ್ ಅದಾವ ಅಂತ ಅರ್ಥ. This is 5 ohm and this is of 2 ohm. ಇದು ನಮಗೆ 5 ohm ಇದೆ, ಇದು ನಮಗೆ 2 ohm ಇದೆ. ಈ ತರ ನಮಗೆ ಇವು ಸೀರೀಸ್ ಒಳಗೆ ಬಂತ್ರಿ. ಇದಕ್ಕೆ ನಾವು 14 ವೋಲ್ಟ್ ಬ್ಯಾಟರಿ ಕನೆಕ್ಟ್ ಮಾಡಿದೀನಿ. ಓಕೆ, ಸೊ ಹಂಗಾದ್ರೆ ನಮಗೆ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಯ್ತ್ರಿ? ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ 5 + 2 = 7 ohm ರೀ. ಸೊ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಎಷ್ಟಾಯ್ತಪ್ಪ ಅಂತಂದ್ರೆ 7 ohm. ವಾಟ್ ಈಸ್ ದ EMF ಆಫ್ ದ ಬ್ಯಾಟರಿ? 14 ವೋಲ್ಟ್. ನೋಡ್ರಿ, ಈಗ ನಾ ಏನ್ ಹೇಳತ್ತೀನಿ, ಈ ಕೇಸ್ ಒಳಗೆ ಈ ಸಿಚುವೇಶನ್ ಒಳಗೆ ಐ ಹ್ಯಾವ್ ಟೇಕನ್ ಅ ಬ್ಯಾಟರಿ ವಿಚ್ ಇಸ್ ಹ್ಯಾವಿಂಗ್ ನೋ ಇಂಟರ್ನಲ್ ರೆಸಿಸ್ಟೆನ್ಸ್. ಇಂಟರ್ನಲ್ ರೆಸಿಸ್ಟೆನ್ಸ್ ಇತ್ತಂತಂದ್ರೆ ಅವಾಗ ನಾವು ವೋಲ್ಟೇಜ್ ಡಿವಿಷನ್ ಒಳಗೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗ್ತದೆ. ಐ ವಿಲ್ ಟೆಲ್ ಯು ದಟ್ ಲೇಟರ್. ಕರೆಕ್ಟ್? ಸೊ ಈಗ ನೆನಪಿರ್ಲಿ, ಈ ಸಿಚುವೇಶನ್ ದಾಗ ನಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇಲ್ಲ. ಓಕೆ, ವೆಲ್, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಇಸ್ 7 ohm. ವಾಟ್ ವಿಲ್ ಬಿ ದ ಕರೆಂಟ್ ಇನ್ ದ ಸರ್ಕ್ಯೂಟ್? ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂತಂದ್ರೆ E ಡಿವೈಡೆಡ್ ಬೈ R. ವಾಟ್ ಈಸ್ E? E is 14, R is 7. So 14/7 ಅಂದ್ರೆ ನಮ್ಮ ಕರೆಂಟ್ ಎಷ್ಟು ಬಂತ್ರಿ? 2 ಆಂಪಿಯರ್ ಕರೆಂಟ್ ಬಂತ್ರಿ. ಸೊ ದಿಸ್ ಇಸ್ ದ ಮೇನ್ ಕರೆಂಟ್. ನಾವು ಇದು 2 ಆಂಪಿಯರ್ ಅಂದ್ರೆ ಮೇನ್ ಕರೆಂಟ್. ಮೇನ್ ಕರೆಂಟ್ ಅಂದ್ರೆ ಏನ? ಬ್ಯಾಟರಿ ಪಾಸಿಟಿವ್ ದಿಂದ ಏನು ಹೊರಗಡೆ ಬಂದಿರ್ತೈತೆ ಆ ಕರೆಂಟ್ ಇದು. ಸೊ ದಿಸ್ ಇಸ್ ಆಫ್ 2 ಆಂಪಿಯರ್. ಸಿ ಹೌ ಮಚ್ ಕರೆಂಟ್ ವಿಲ್ ಕಮ್ ಔಟ್ ಫ್ರಮ್ ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ? ದ ಸೇಮ್ ಕರೆಂಟ್ ಹ್ಯಾಸ್ ಟು ರಿಟರ್ನ್ ಬ್ಯಾಕ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿಗೆ ಅಷ್ಟೇ ಕರೆಂಟ್ ವಾಪಸ್ ಬರಲೇಬೇಕ್ರಿ. ರೈಟ್? Okay, so this 2 ampere current will pass through the circuit and it will come back to the negative terminal of the battery. ಈಗ ನೋಡ್ರಿ, ಇದೇ 2 ampere current ಈಗ ನಮಗೆ 5 ohm ಒಳಗೆ ಪಾಸ್ ಆಗಬೇಕ್ರಿ. So the current in the 5 ohm resistance is 2 ampere. Here we got 2 terms now. We got current, we got resistance. ನಮಗೆ current ಬಂತ, resistance ಬಂತ. See, by Ohm's law, V, I and R, these 3 are connected. V is equal to IR. So ಎರಡು ಕ್ವಾಂಟಿಟೀಸ್ ನಮ್ಗೆ ಗೊತ್ತಿದ್ರೆ ನಾವು ಥರ್ಡ್ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಬಹುದು. V is equal to IR. So I is this, R is this. So V is equal to ನಮಗೆ ವೋಲ್ಟೇಜ್ ಅಕ್ರಾಸ್ 5 ohm ರೆಸಿಸ್ಟೆನ್ಸ್ ಎಷ್ಟು ಬರ್ತದಪ್ಪ ಅಂತಂದ್ರೆ V is equal to I into R. 2 into 5, this will be 10 volt. Right? So voltage of 5 ohm resistance is 10 volt. ಈಗ ನಮಗೆ ಈ ರೆಸಿಸ್ಟರ್ ಒಳಗಿಂದ ಕರೆಂಟ್ ಗೊತ್ತಾಯ್ತು, ವೋಲ್ಟೇಜ್ ಗೊತ್ತಾಯ್ತು. ಅದೇ ತರ ಇವು ಎರಡು ರೆಸಿಸ್ಟರ್ ಒಳಗಿಂದ ಕರೆಂಟ್ ಮತ್ತು ವೋಲ್ಟೇಜ್ ನಾವು ಫೈಂಡ್ ಮಾಡಬೇಕು. ಇಲ್ಲಿ ನೋಡ್ರಿ, ವೋಲ್ಟೇಜ್ ನಮಗೆ ಸಿರೀಸ್ ಒಳಗೆ ಏನಾಗ್ತದ್ರಿ? ಸಿರೀಸ್ ಒಳಗೆ ವೋಲ್ಟೇಜ್ ಡಿವೈಡ್ ಆಗ್ತದ್ರಿ. ರೈಟ್? ಸೊ ಈಗ ನಾವು ಟೋಟಲ್ ಸರ್ಕ್ಯೂಟ್ ಎಷ್ಟು ವೋಲ್ಟ್ ಅಪ್ಲೈ ಮಾಡಿದ್ವಿ? 14 ವೋಲ್ಟ್. ಇವು ಎರಡು ಕೂಡಿ ನಾವು 2 ohm ಒಂದು ರೆಸಿಸ್ಟರ್ ಅಂತ ತಿಳ್ಕೊಂಡಿದ್ವಿ. ಕರೆಕ್ಟ್? ಸೊ ಈ 14 ವೋಲ್ಟ್ ಏನಾಗಬೇಕಪ್ಪ ಅಂತಂದ್ರೆ ಈಗ ನಮಗೆ ಎರಡು ರೆಸಿಸ್ಟರ್ ಸಿರೀಸ್ ಒಳಗೆ ಇರೋದ್ರಿಂದ ಈ 14 ವೋಲ್ಟ್ ಇದ್ದದ್ದು ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಆಗಬೇಕು. ಎಷ್ಟು ರೆಸಿಸ್ಟರ್ ಸಿರೀಸ್ ಒಳಗೆ ಇರ್ತಾವೆ ಅಷ್ಟು ಪಾರ್ಟ್ಸ್ ಆಗಿ ವೋಲ್ಟೇಜ್ ಡಿವೈಡ್ ಆಗ್ತದ್ರಿ. ಇಫ್ ದರ್ ಆರ್ 2 resistors in series, 2 parts ಆಗಿ ಡಿವೈಡ್ ಆಗ್ತದ್ರಿ. 3 resistors in series, 3 parts ಆಗಿ ಡಿವೈಡ್ ಆಗ್ತದ್ರಿ. ಸೊ ಈ 14 ವೋಲ್ಟ್ ನಮಗೆ ಈಗ ಎರಡು ಪಾರ್ಟ್ ಆಗಿ ಡಿವೈಡ್ ಆಗ್ಬೇಕು. ಅದ್ರಾಗಿಂದ ಒಂದು ಪಾರ್ಟ್ ನಮಗೆ ಆಲ್ರೆಡಿ ಗೊತ್ತಾಗಿತ್ರಿ, ಎಷ್ಟದ? 10 ವೋಲ್ಟ್. 5 ohm ನಮಗೆ ವೋಲ್ಟೇಜ್ ಎಷ್ಟದಪ್ಪ ಅಂದ್ರೆ 10 ವೋಲ್ಟ್ ಅದ. ಹಂಗಾದ್ರೆ 14 ದಾಗಿಂದ 10 ವೋಲ್ಟ್ ಈ ಕಡೆ ಹೋದ್ರೆ ಇನ್ನು ಉಳಿತ ಎಷ್ಟ್ರಿ? 4 ವೋಲ್ಟ್ ಉಳಿತಿರಿ. ದಟ್ ಹ್ಯಾಸ್ ಟು ಬಿ V2. ಇದು ನಮಗೆ 4 ವೋಲ್ಟ್ ಅಂದಂಗ್ರಿ. ಸೊ 10 + 4 ವಿಲ್ ಬಿ ಈಕ್ವಲ್ ಟು 14. ಸೊ ಈ 14 ವೋಲ್ಟ್ ನಮಗೆ ಡಿವೈಡ್ ಆಗಿತ್ರಿ ಎರಡು ಪಾರ್ಟ್ಸ್ ಆಗಿ, 10 ಮತ್ತು 4 ಒಳಗೆ. ಇನ್ ಕೇಸ್ ಇವು ಎರಡು ರೆಸಿಸ್ಟರ್ ಈಕ್ವಲ್ ಇರ್ತಿದ್ದು ಅಂದ್ರೆ ಈ 14 ವೋಲ್ಟ್ ನಮಗೆ 7 ವೋಲ್ಟ್ ಅಂತ ಈಕ್ವಲಿ ಡಿವೈಡ್ ಆಗ್ತದ್ರಿ. ಈಗ ಅನ್ಈಕ್ವಲ್ ಅದಾವ, ಸೊ ಅನ್ಈಕ್ವಲಿ ಡಿವೈಡ್ ಆಗಿದಾವೆ. ವೇರ್ ರೆಸಿಸ್ಟೆನ್ಸ್ ಇಸ್ ಮೋರ್, ದೇರ್ ವೋಲ್ಟೇಜ್ ಇಸ್ ಮೋರ್. ವೇರ್ ರೆಸಿಸ್ಟೆನ್ಸ್ ಇಸ್ ಲೆಸ್, ದೇರ್ ವೋಲ್ಟೇಜ್ ಇಸ್ ಲೆಸ್. ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಹೌ ದ ವೋಲ್ಟೇಜ್ ಗೆಟ್ಸ್ ಡಿವೈಡೆಡ್ ಅಂತ. ರೈಟ್? ಯು ಕ್ಯಾನ್ ಚೆಕ್ ಔಟ್ ದಟ್ ವಿಡಿಯೋ. ವೆಲ್, ಸೊ ವಿ ಗಾಟ್ ಟು ನೋ ದ ವೋಲ್ಟೇಜ್ ಇಸ್ 4 ವೋಲ್ಟ್. ಇದು 2 ohm ರೆಸಿಸ್ಟರ್ ಅಂದ್ರೆ ಇದೇನ್ರಿ? ಇಟ್ ಇಸ್ ದ ಕಾಂಬಿನೇಷನ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ 3 ohm and 6 ohm ರೀ. ಈ 2 ohm ರೆಸಿಸ್ಟೆನ್ಸ್ ಅಂದ್ರೆ ಇದು 3 ಮತ್ತು 6 ohm ಪ್ಯಾರಲಲ್ ಕಾಂಬಿನೇಷನ್ ಎಫೆಕ್ಟಿವ್ ರೀ ಅದು. ಕರೆಕ್ಟ್?
ಅಂದ್ರೆ ಇದರ ಅರ್ಥ the voltage across 6 ohm resistance is also 4 volt and the voltage across 3 ohm resistance is also 4 volt. ಯಾಕಂದ್ರೆ ಇವೆರಡು ನಮಗೆ ಪ್ಯಾರಲಲ್ ನಾಗ ಅದಾವ್ರಿ. ಸೊ ಇವು ಎರಡು ತರದ್ದು ಟೋಟಲ್ ವೋಲ್ಟೇಜ್ ನಾವು 4 ವೋಲ್ಟ್ ಅಂತ ಗೊತ್ತಾಗಿದ್ರಿ. ಆ 4 ವೋಲ್ಟ್ ನಮ್ಗೆ ಇದಕ್ಕೂ ಬಂತ ಯಾಕಂದ್ರೆ ಪ್ಯಾರಲಲ್ ಅದಾವ್ರು. ಪ್ಯಾರಲಲ್ ಒಳಗ ವೋಲ್ಟೇಜ್ ಸೇಮ್ ಇರ್ತದೆ, ಕರೆಂಟ್ ನಮಗೆ ಡಿವೈಡ್ ಆಗಿರ್ತದೆ. ಸಿರೀಸ್ ಒಳಗ ಕರೆಂಟ್ ಸೇಮ್ ಇರ್ತದ್ರಿ, ವೋಲ್ಟೇಜ್ ಡಿವೈಡ್ ಆಗಿರ್ತದ್ರಿ. ಸೊ ವಿ ಹ್ಯಾವ್ ಗಾಟ್ ವೋಲ್ಟೇಜ್ ಅಕ್ರಾಸ್ ಈಚ್ ರೆಸಿಸ್ಟರ್. ನಾವು ಇನ್ ನೋಡ್ರಿ, ಈಗ ಇವೆರಡು ಪ್ಯಾರಲಲ್ ಕಾಂಬಿನೇಷನ್ ದಾಗ ಅದಾವ್ರಿ. ವೋಲ್ಟೇಜ್ ಸೇಮ್ ಅದ, ಬಟ್ ಕರೆಂಟ್ ಬೇರೆ ಬೇರೆ ಇರ್ತದೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕರೆಂಟ್. ಈಗ ನೋಡ್ರಿ, ನಮ್ಗೆ ವೋಲ್ಟೇಜ್ ಗೊತ್ತಾಗಿದ್ರಿ, ರೆಸಿಸ್ಟೆನ್ಸ್ ಗೊತ್ತದ. ವೋಲ್ಟೇಜ್ ಗೊತ್ತಾಗಿದ್ರಿ, ರೆಸಿಸ್ಟೆನ್ಸ್ ಗೊತ್ತದ. ವಾಟ್ ಇಸ್ ಕರೆಂಟ್? ಕರೆಂಟ್ ಅಂದ್ರೆ ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್ ರೀ. ಸೊ ದಿಸ್ ವಿಲ್ ಬಿ 4/6. ಇದ್ರೊಳಗೆ ನಮಗೆ ಈ ಬ್ರಾಂಚ್ ಒಳಗೆ ಕರೆಂಟ್ ಎಷ್ಟು ಇರ್ಬೇಕಾ? 4/6. 4/6 ಅಂದ್ರೆ ಅದನ್ನ ಏನಂತ ಬರಿಬಹುದು? 2/3 ಆಂಪಿಯರ್ ಅಂತ ಬರಿಬಹುದ್ರಿ. ಇಲ್ಲಿ ನಮಗೆ ಕರೆಂಟ್ ಎಷ್ಟು ಇರ್ಬೇಕು ಈ ಬ್ರಾಂಚ್ ಒಳಗೆ? 4/3. ಸೊ ಹಿಯರ್ ದ ಕರೆಂಟ್ ಇಸ್ 4/3 ಆಂಪಿಯರ್. ಕರೆಕ್ಟ್? ವೆಲ್, ಸೊ ನಮಗೆ ಎರಡು ಬ್ರಾಂಚಸ್ ಒಳಗಿಂದ ಕರೆಂಟ್ಸ್ ನಮಗೆ ಈಗ ಬಂದ್ರಿ. 4/3 ಆಂಪಿಯರ್, 2/3 ಆಂಪಿಯರ್. ಇವೆರಡು ನೀವು ಆಡ್ ಮಾಡಿ ನೋಡ್ರಿ. 4/3 plus 2/3 what will get? 4/3 plus 2/3 this will be equal to 6/3. that is nothing but 2 ಆಂಪಿಯರ್. ಅಂದ್ರೆ ನಿಮಗೆ ಈ 2 ಆಂಪಿಯರ್ ಕರೆಂಟ್ ನಮಗೆ ಇಲ್ಲಿ ಎರಡು ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಆಗೈತ್ರಿ. ಸೊ ಇವ್ ಎರಡು ಕರೆಂಟ್ಸ್ ನಮಗೆ ಆಡ್ ಆಗಿ ಮತ್ತೆ 2 ಆಂಪಿಯರ್ ಕರೆಂಟ್ ನಮಗೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಬರ್ಲಿಕ್ಕೆ ಶುರು ಆಗ್ತದೆ. ರೈಟ್? ಸೊ ದಿಸ್ ಇಸ್ ಹೌ ದ ವೋಲ್ಟೇಜ್ ಗೆಟ್ಸ್ ಡಿವೈಡೆಡ್. ಈ ತರ ನಮಗೆ ವೋಲ್ಟೇಜ್ ಡಿವೈಡ್ ಆಗ್ತದ್ರಿ. So I hope you have understood about the division of voltage by this illustration, right? Okay, we'll go to the next illustration now. ಈಗ ನೋಡ್ರಿ, ನಾನು ನಿಮಗೆ ಇಲ್ಲಿ ಇನ್ ಕೇಸ್ ಈಗ ಸಪೋಸ್ ಈಗ ನಮಗೆ ಈ ಬ್ಯಾಟರಿಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇಲ್ಲ ಅಂತ ಹೇಳಿದೆ ನಾನು ನಿಮಗೆ. ಸೊ ಬ್ಯಾಟರಿಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇರದೇ ಇರೋ ಕಾರಣಕ್ಕಾಗಿದೆ ಈ ಕಂಪ್ಲೀಟ್ 14 ವೋಲ್ಟ್ ನಮಗೆ 10 ವೋಲ್ಟ್ ಮತ್ತು 4 ವೋಲ್ಟ್ ದಾಗ ಡಿವೈಡ್ ಆಗೈತ್ರಿ. ಇನ್ ಕೇಸ್ ಈ ಬ್ಯಾಟರಿಗೆ ಏನಾರ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇರ್ತಿತ್ತಂದ್ರೆ ಈ 14 ವೋಲ್ಟ್ ನಮಗೆ ಅವಾಗ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗ್ತೈತ್ರಿ. V1 ಅಕ್ರಾಸ್ 5 ಓಮ್, V2 ಅಕ್ರಾಸ್ 2 ಓಮ್, ಆಮೇಲೆ ಇಲ್ಲಿ ಏನ್ ನಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇರ್ತೈತಿ, ಇದಕ್ಕೊಂದು ಪಾರ್ಟ್ ಬರ್ತಿತ್ತ V3 ಅಂತ ಹೇಳಿ. ರೈಟ್? ಸೊ ಅವಾಗ ನಮಗೆ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗ್ತೈತ್ರಿ. ಈಗ ನಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇಲ್ಲ, ಹಿಂಗಾಗಿ ನಮಗೆ ಕಂಪ್ಲೀಟ್ ವೋಲ್ಟೇಜ್ ಇದಕ್ಕೆ ಮಾತ್ರ ಡಿವೈಡ್ ಆಗಿದ್ರಿ. ಕ್ಲಿಯರ್? ಆ ತರದ ಸಿಚುವೇಶನ್ಸ್ ಬರ್ತಾವ್ರಿ. ನಾ ನೆಕ್ಸ್ಟ್ ಆಬ್ಜೆಕ್ಟಿವ್ ಕ್ವಶನ್ಸ್ ತಗೊಂಡಿದ್ದೇನೆ ಅದ್ರೊಳಗದೆ. ವಿಲ್ ಲುಕ್ ಎಟ್ ದಟ್. ರೈಟ್? ವಿಲ್ ಗೋ ಟು ದ ನೆಕ್ಸ್ಟ್ ಇಲ್ಲಸ್ಟ್ರೇಷನ್. ಓಕೆ, ಇಲ್ಲಿ ನೋಡ್ರಿ, ಈಗ ನಮಗೆ ಏನ್ ಕೇಳಿದಾರ್ರಿ? ಫೈಂಡ್ ಕರೆಂಟ್ ಅಂಡ್ ವೋಲ್ಟೇಜ್ ಅಕ್ರಾಸ್ ಈಚ್ ರೆಸಿಸ್ಟರ್. ಸೊ ಈಗ ಆಗಲೇ ನಾ ಏನ್ ಸಿಚುವೇಶನ್ ತಗೊಂಡಿದ್ದೆ ಅಥವಾ ಸರ್ಕ್ಯೂಟ್ ತಗೊಂಡಿದ್ದೆ ಆ ತರದ ಸೇಮ್ ಹಂಗ ಅದರಿ. ಬಟ್ ಏನ ಅಲ್ಲೇ ನಮಗ 2 ರೆಸಿಸ್ಟರ್ ಪ್ಯಾರಲಲ್, ಒಂದ್ ನಮಗೆ ಸಿರೀಸ್ ಒಳಗಿತ್ರಿ. ಇಲ್ಲಿ ನಮಗೆ 2 ರೆಸಿಸ್ಟರ್ ಸಿರೀಸ್, ಒಂದ್ ನಮಗೆ ಪ್ಯಾರಲಲ್ ಒಳಗ ಅದರಿ. ಕರೆಕ್ಟ್? ಓಕೆ, ಬೈ ದಿಸ್ ಇಲಿಸ್ಟ್ರೇಷನ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಡಿವಿಷನ್ ಆಫ್ ಕರೆಂಟ್. ಈಗ ನಾವು ಪ್ರೀವಿಯಸ್ ಇಲಿಸ್ಟ್ರೇಷನ್ ದಿಂದ ನಾವು ತಿಳ್ಕೊಂಡ್ವಿ ಡಿವಿಷನ್ ಆಫ್ ವೋಲ್ಟೇಜ್ ಬಗ್ಗೆ. ಈಗ ಇದು ನಮಗೆ ಸರ್ಕ್ಯೂಟ್ ಏನು ಹೇಳ್ಕೊಡ್ತದಪ್ಪ ಅಂದ್ರೆ ಡಿವಿಷನ್ ಆಫ್ ಕರೆಂಟ್ ಬಗ್ಗೆ ಹೇಳ್ತದೆ. ಓಕೆ, ಲಿಸನ್ ಇಟ್ ಕೇರ್ಫುಲಿ. ಸೊ ಈಗ ನೋಡ್ರಿ, ಕಾಂಬಿನೇಷನ್ ನೋಡ್ರಿ, ಮೊದಲು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತೂ ಫೈಂಡ್ ಮಾಡ್ಲೇಬೇಕು. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಗ್ತದೆ? ಇವೆರಡು ಸೀರೀಸ್ ಅದಾವ್ರಿ. ಸೊ ದಿಸ್ ವಿಲ್ ಬಿ 6 and 3 ಪ್ಯಾರಲಲ್ ಅದಾವ್ರಿ. ಸೊ ಎಫೆಕ್ಟಿವ್ ಎಷ್ಟಾಯ್ತ್ರಿ? 2. ಸೊ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿಸ್ ಸರ್ಕ್ಯೂಟ್ ಇಸ್ 2 ಓಮ್. ಈ ಸರ್ಕ್ಯೂಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮ್ಗೆ 2 ಓಮ್ ಅದ. ವಾಟ್ ಈಸ್ ದ ಕರೆಂಟ್ ಇನ್ ದಿಸ್ ಸರ್ಕ್ಯೂಟ್ ದೆನ್? ಕರೆಂಟ್ ಅಂತಂದ್ರೆ ಏನ್ರಿ? E/R. ಸೊ E is how much? 20. So this will be 20 divided by 2 is equal to 10 ಆಂಪಿಯರ್ ಕರೆಂಟ್ ನಮಗೆ ಬರ್ತದ್ರಿ. ಸೊ ದಿಸ್ ಇಸ್ ದ ಮೇನ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಮೇನ್ ಕರೆಂಟ್ ಅಂದ್ರೆ ಏನ್ರಿ? ಪಾಸಿಟಿವ್ ಟರ್ಮಿನಲ್ ದಿಂದ ಹೋಗ್ತಿರುವಂತ ಕರೆಂಟ್ ರೀ. ಸೊ ದಿಸ್ ಕರೆಂಟ್ ಇಸ್ 10 ಆಂಪಿಯರ್. ಸೊ ದಿಸ್ ಸೇಮ್ ಕರೆಂಟ್ ಹ್ಯಾಸ್ ಟು ರಿಟರ್ನ್ ಬ್ಯಾಕ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಎಷ್ಟು ಕರೆಂಟ್ ನಮಗೆ ಪಾಸಿಟಿವ್ ಟರ್ಮಿನಲ್ ದಾಗಿಂದ ಹೋಗಿರ್ತದೆ, ಸೇಮ್ ಕರೆಂಟ್ ನಮಗೆ ನೆಗೆಟಿವ್ ಟರ್ಮಿನಲ್ ಎಂಟರ್ ಆಗಬೇಕ್ರಿ. ಕ್ಲಿಯರ್? ದೆನ್ ದಟ್ ಇಸ್ ಓನ್ಲಿ ಕಾಲ್ಡ್ ಆಸ್ then only we can say that the distribution of current or okay, this is how the current flows from positive terminal to negative terminal. ಈಗ ನೋಡ್ರಿ, ಈ 10 ಆಂಪಿಯರ್ ಕರೆಂಟ್ ಆಫ್ಟರ್ ರೀಚಿಂಗ್ ದಿಸ್ ಜಂಕ್ಷನ್, ಈ ಜಂಕ್ಷನ್ ಬಂದ ಕೂಡಲೇ ಈಗ 10 ಆಂಪಿಯರ್ ಕರೆಂಟ್ ಏನಾಗಬೇಕ್ರಿ? ಡಿವೈಡ್ ಆಗಬೇಕ್ರಿ. ಕರೆಂಟ್ ಹ್ಯಾಸ್ ಟು ಗೆಟ್ ಡಿವೈಡೆಡ್. ಯಾಕಂದ್ರೆ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಇದೆ. ಆರ್ ಐ ಕ್ಯಾನ್ ಸೇ ದೇರ್ ಆರ್ 2 ಪಾತ್ಸ್ ಫರ್ದರ್. 2 ಪಾತ್ಸ್ ಅದಾವ್ರಿ. ಆ 10 ಆಂಪಿಯರ್ ನಮಗೆ ಈಗ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗಬೇಕ್ರಿ. ಒಂದು ಪಾರ್ಟ್ ಈ ಕಡೆ ಹೋಗ್ಬೇಕು, ಇನ್ನೊಂದು ಪಾರ್ಟ್ ನಮ್ಗೆ ಈ ಕಡೆ ಹೋಗ್ಬೇಕು. ಯಾಕೆ 2 ಪಾರ್ಟ್ಸ್ ಆಗಿ ಡಿವೈಡ್ ಆಯ್ತಾ? ಯಾಕಂದ್ರೆ ದೇರ್ ಆರ್ 2 ಬ್ರಾಂಚಸ್ ಫರ್ದರ್. 2 ಬ್ರಾಂಚ್ ಇದ್ರೆ 2 ಪಾರ್ಟ್ ದಾಗ ಡಿವೈಡ್ ಆಗ್ತದೆ. 3 ಬ್ರಾಂಚ್ ಇದ್ರೆ 3 ಪಾರ್ಟ್ ದಾಗ ಡಿವೈಡ್ ಆಗ್ತದೆ. ಸೊ ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಫರ್ದರ್? ಇನ್ ದೋಸ್ ಮೆನಿ ಪಾರ್ಟ್ಸ್ ದ ಕರೆಂಟ್ ವಿಲ್ ಗೆಟ್ ಡಿವೈಡೆಡ್. ಓಕೆ, ಸೊ ಈ 10 ಆಂಪಿಯರ್ ಕರೆಂಟ್ ನಮಗೆ ಈಗ ಡಿವೈಡ್ ಆಗ್ತದೆ. ಈಗ ನೋಡ್ರಿ, ವಾಟ್ ಈಸ್ ದ ಟೋಟಲ್ ರೆಸಿಸ್ಟೆನ್ಸ್ ಹಿಯರ್? ಈ ಬ್ರಾಂಚ್ ಒಳಗೆ ನಮಗೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅದ ರೀ? 6 ಓಮ್ ರೆಸಿಸ್ಟೆನ್ಸ್ ಅದ. ಇಲ್ಲಿ ನಮಗೆ ಎಷ್ಟು ಅದ ರೀ? 3 ಓಮ್ ರೆಸಿಸ್ಟೆನ್ಸ್ ಅದ. ಇಲ್ಲಿ ಏನ್ ರೆಸಿಸ್ಟೆನ್ಸ್ ಅದಲ್ಲ, ಇದರದ ಎಕ್ಸಾಕ್ಟ್ಲಿ ಡಬಲ್ ರೆಸಿಸ್ಟೆನ್ಸ್ ನಮ್ಗೆ ಇಲ್ಲ ಐತ್ರಿ. ಇಫ್ ವಿ ಆರ್ ಹ್ಯಾವಿಂಗ್ 3 ಓಮ್ ಹಿಯರ್ ಇಟ್ ಇಸ್ 6 ಓಮ್. ಇದರದ ಡಬಲ್ ಅದ ರೀ. ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಏನ್ ರಿಲೇಷನ್ ಅದ ರೀ? ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ರೈಟ್? ಸೊ ಕರೆಂಟ್
ನಮಗೆ ರೆಸಿಸ್ಟೆನ್ಸ್ ರಿವರ್ಸ್ ರೇಷಿಯೋದಾಗ ಕರೆಂಟ್ ಡಿವೈಡ್ ಆಗಬೇಕು. ಅಂದ್ರೆ ಲೆಸ್ ದ ರೆಸಿಸ್ಟೆನ್ಸ್ ಮೋರ್ ದ ಕರೆಂಟ್, ಮೋರ್ ದ ರೆಸಿಸ್ಟೆನ್ಸ್ ಲೆಸ್ ದ ಕರೆಂಟ್, ರೈಟ್? ಸೊ ರೆಸಿಸ್ಟೆನ್ಸ್ ರಿವರ್ಸ್ ರೇಷಿಯೋದಾಗ ನಮಗೆ ಕರೆಂಟ್ ಡಿವೈಡ್ ಆಗಬೇಕು. ಈಗ ನೋಡ್ರಿ ನಾ ಏನಂತೀನಿ, ಇದು ಕರೆಕ್ಟ್ ಲಕ್ಷ್ಯ ಕೊಟ್ಟು ಕೇಳ್ರೆ ಇದು ನಮಗೆ ಬಹಳ ಇಂಪಾರ್ಟೆಂಟ್ ಅದ ರೀ, ಇಂಪಾರ್ಟೆಂಟ್ ಸ್ಟೆಪ್ ಅದ. ಮತ್ತೆ ಇದನ್ನ ಯಾಕೆ ನಿಮಗೆ ಎಲ್ಲೂ ಸಿಗೋದಿಲ್ರಿ, ರೈಟ್? ಸೊ ಈಗ ನೋಡ್ರಿ, ಲೆಟ್ ಮೀ ಸೇ ದ ಕರೆಂಟ್ ಇನ್ 6 ಓಮ್ ರೆಸಿಸ್ಟೆನ್ಸ್ ಇಸ್ ಐ. ಇದು ನಮ್ಗೆ ಐ ಅಂತಿರ್ಲಿ, ರೈಟ್? ಈಗ 6 ಓಮ್ ರೆಸಿಸ್ಟೆನ್ಸ್ ಒಳಗೆ ಕರೆಂಟ್ ಐ ಆದ್ರೆ 3 ಓಮ್ ರೆಸಿಸ್ಟೆನ್ಸ್ ಒಳಗೆ ನಮ್ಗೆ ಹತ್ರ ಡಬಲ್ ಕರೆಂಟ್ ಇರ್ತದ್ರಿ. ಡಬಲ್ ಕರೆಂಟ್ ಯಾಕೆ ಇರ್ತದ್ರಿ? ಯಾಕಂದ್ರೆ ದಿಸ್ ರೆಸಿಸ್ಟೆನ್ಸ್ ಈಸ್ ಹಾಫ್ ಆಫ್ ದಿಸ್ ರೆಸಿಸ್ಟೆನ್ಸ್. ಮೋರ್ ದ ರೆಸಿಸ್ಟೆನ್ಸ್ ಲೆಸ್ ದ ಕರೆಂಟ್, ಲೆಸ್ ದ ರೆಸಿಸ್ಟೆನ್ಸ್ ಮೋರ್ ದ ಕರೆಂಟ್. 6 ಓಮ್ ರೆಸಿಸ್ಟೆನ್ಸ್ ಒಳಗೆ ಐ ಆದ್ರೆ 6 ಅದ ಹಾಫ್ ರೆಸಿಸ್ಟೆನ್ಸ್ ಇಲ್ಲೈತಿ. ಹಿಂಗಾದ್ರೆ ಕರೆಂಟ್ ನಮಗೆ ಏನಿರ್ಬೇಕು? ಡಬಲ್ ಇರ್ಬೇಕು, ರೈಟ್? ಸೊ ಹಿಯರ್ ದ ಕರೆಂಟ್ ವಿಲ್ ಬಿ 2i, ಹಿಯರ್ ದ ಕರೆಂಟ್ ಇಸ್ ಐ. ಇದು ಐ ಮತ್ತು 2i ಇವು ಎರಡು ಯಾವ ಕರೆಂಟ್ಸ್ ದ ಪಾರ್ಟ್ಸ್ ರೀ? ದೋಸ್ ಆರ್ ದ ಪಾರ್ಟ್ಸ್ ಆಫ್ 10 ಆಂಪಿಯರ್. 10 ಆಂಪಿಯರ್ ದ ಪಾರ್ಟ್ಸ್ ರೀ ಅವ. ಸೊ ನಾ ಇದನ್ನ ಏನಂತ ಬರೀಬಹುದು? ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್: ಐ ಪ್ಲಸ್ 2i, ಐ ಪ್ಲಸ್ 2i ಇಸ್ ಈಕ್ವಲ್ ಟು, ನಾ ಇದನ್ನ 10 ಅಂತ ಬರ್ಕೋಬಹುದು. ನೋಡ್ರಿ, ಐ ಪ್ಲಸ್ 2i ಈಕ್ವಲ್ ಟು 10 ಅಂತ ನಾ ಬರೀಬಹುದು, ರೈಟ್? ಯಾಕಂದ್ರೆ 10 ನಮಗೆ ಐ ಮತ್ತು 2i ದಾಗ ಡಿವೈಡ್ ಆಗಿತ್ರಿ. ಸೊ ಐ ಪ್ಲಸ್ 2i ಅಂದ್ರೆ ಇದು ಎಷ್ಟಾಯ್ತ್ರಿ? 3i ಆಯ್ತ್ರಿ. 3i ಇಸ್ ಈಕ್ವಲ್ ಟು 10 ಅಂತ ನಮಗೆ ಬಂತು. ಕ್ಲಿಯರ್ ಅದ ರೀ? ಸೊ 3i ಇಸ್ ಈಕ್ವಲ್ ಟು 10 ಅಂತ ನಮಗೆ ಬಂದ್ರೆ ಈಗ ನಮಗೆ ಐ ಎಷ್ಟು ಬಂತ್ರಿ? ಐ ಅಂದ್ರೆ ನಮಗೆ ಎಷ್ಟು ಆಯ್ತ್ರಿ? 10/3 ಆಯ್ತ್ರಿ. ಐ ಮೀನ್ಸ್ ಐ ಗಾಟ್ 10/3. ಓಕೆ, ಸೊ ಹಿಯರ್ ದ ಕರೆಂಟ್ is 10/3 amperes now. See, in this branch ಅಂದ್ರೆ 6 ಓಮ್ ರೆಸಿಸ್ಟೆನ್ಸ್ ಬ್ರಾಂಚ್ ಒಳಗೆ ನಮಗೆ ಕರೆಂಟ್ ಎಷ್ಟು ಬಂತೆ? 10/3 amperes. Okay, if the current here is 10/3 amperes, then how much should be the current here? Double of that, ಅದ್ರ ಡಬಲ್ ಇರಬೇಕ್ರಿ. ಅದೇ 10/3 ಆದ್ರೆ ಇದು ಎಷ್ಟು ಆಗಬೇಕ್ರಿ? 20/3 ಆಗಬೇಕ್ರಿ. 20/3 ampere. Correct? So like this the current gets divided, and this is how we have to find out the branch currents. ಈ ತರ ನಾವು branch currents ಅನ್ನು find out ಮಾಡ್ಕೋಬೇಕು. You just add these both currents now. 10/3 plus 20/3 ನೀವು ಎರಡು ಆಡ್ ಮಾಡಿ ನೋಡ್ರಿ, ನಿಮಗೆ ಮತ್ತೆ ಒರಿಜಿನಲ್ ಕರೆಂಟ್ ಏನದ ಅಂದ್ರೆ ಮೇನ್ ಕರೆಂಟ್ ಏನದ ಅಷ್ಟ ಬರ್ತದೋ ಇಲ್ಲೋ ಅಂತ. 30 divided by 3, this will give you 10 ampere, right? So 10 ampere current ನಮಗೆ ಇವು ಎರಡು ಪಾರ್ಟ್ ದ ಸ್ಪ್ಲಿಟ್ ಆಗಿತ್ತ, 10 ampere current ನಮಗೆ ವಾಪಸ್ ಬಂತು. So here we got to know about division of current. Division of current ಬಗ್ಗೆ ನಮಗೆ ಗೊತ್ತಾಯ್ತು. ಈ ನೆಕ್ಸ್ಟ್ ನೋಡ್ರಿ, ವೋಲ್ಟೇಜ್ ನೋಡ್ರಿ, ಇದು ನಮಗೆ ಪ್ಯಾರಲಲ್ ಕಾಂಬಿನೇಷನ್ ಅದ್ರೆ ವಿ ಆರ್ ಹ್ಯಾವಿಂಗ್ ಪ್ಯಾರಲಲ್ ಕಾಂಬಿನೇಷನ್ ಇಯರ್. ಪ್ಯಾರಲಲ್ ಕಾಂಬಿನೇಷನ್ ಅಂದ್ಮೇಲೆ ನಮ್ಗೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ವೋಲ್ಟೇಜ್ 20 ವೋಲ್ಟ್ ಏನು ವೋಲ್ಟೇಜ್ ಅದಲ್ರಿ, ದ ಸೇಮ್ ವೋಲ್ಟೇಜ್ ವಿಲ್ ಬಿ ಅಪ್ಲೈಡ್ ಫಾರ್ ದಿಸ್ 20 ವೋಲ್ಟ್ ಅಂಡ್ ದ ಸೇಮ್ ವೋಲ್ಟೇಜ್ ವಿಲ್ ಬಿ ಅಪ್ಲೈಡ್ ಫಾರ್ ದೀಸ್ ಟುಗೆದರ್. 2 ಮತ್ತು 4 ಕೂಡಿ ನಮಗೆ ಎಷ್ಟು ಇರ್ತದಪ್ಪ ಅಂದ್ರೆ 20 ವೋಲ್ಟ್ ಇರುತ್ತೆ. ಕರೆಕ್ಟ್? ಯಾಕಂದ್ರೆ ಇದು ಪ್ಯಾರಲಲ್ ಕಾಂಬಿನೇಷನ್ ಅದ, ರೈಟ್? ಸೊ ವೋಲ್ಟೇಜ್ ಅಕ್ರಾಸ್ 3 ಓಮ್ ನಮಗೆ ಗೊತ್ತಾಯ್ತು, ಕರೆಂಟ್ ಇನ್ 3 ಓಮ್ ನಮಗೆ ಗೊತ್ತಾಯ್ತು, ಕರೆಂಟ್ ಇನ್ 6 ಓಮ್ ನಮಗೆ ಗೊತ್ತಾಗೈತ್ರಿ. ಇನ್ನು ವೋಲ್ಟೇಜ್ ಅಕ್ರಾಸ್ 2 ಓಮ್ ಮತ್ತು 4 ಓಮ್ ನಮಗೆ ಬೇಕು. ವಿ ವಾಂಟ್ ದ ವೋಲ್ಟೇಜ್ ಹಿಯರ್. ಇಲ್ಲಿ ನಮಗೆ ವೋಲ್ಟೇಜ್ ಬೇಕು. ಈಗ ಈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾವು ನೋಡ್ಕೋಬೇಕು. ಈಗ ಹೌ ದಿಸ್ ವೋಲ್ಟೇಜ್ ಗೆಟ್ಸ್ ಡಿವೈಡೆಡ್. ಓಕೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ದ ವೋಲ್ಟೇಜ್ ಗೆಟ್ಸ್ ಡಿವೈಡೆಡ್ ನಾವು. ಓಕೆ, ಸೊ ಈಗ 2 ಮತ್ತು 4 ಓಮ್ ಕೂಡಿ ನಮಗೆ ವೋಲ್ಟೇಜ್ ಎಷ್ಟದಪ್ಪ ಅಂತಂದ್ರೆ 20 ವೋಲ್ಟ್ ಅದ ರೀ. 20 ವೋಲ್ಟ್. ಈಗ ನಮಗೆ ಏನ್ ಬೇಕಾಗಿತ್ರಿ? ಇವೆರಡು ರೆಸಿಸ್ಟರ್ದಾಗಿಂದ ಕರೆಂಟ್ ಅಂತ ನಮಗೆ ಗೊತ್ತಾಗೈತ್ರಿ. 10/3 ampere current only pass through this. 10/3 ampere current only will be passing through this. ಯಾಕಂದ್ರೆ ಇವೆರಡು ಸೀರೀಸ್ ಅದಾವ. ಸೀರೀಸ್ ನಾಗಿದ್ರೆ ಕರೆಂಟ್ ಸೇಮ್. ಈಗ ಈ 20 ವೋಲ್ಟ್ ಏನಾಗಬೇಕ್ರಿ? ಡಿವೈಡ್ ಆಗಬೇಕು. ಈ ಕಡೆ ಮತ್ತೆ ಈ ಕಡೆ ಎರಡು ಪಾರ್ಟ್ಸ್ ಆಗಿ ನಮಗೆ ಡಿವೈಡ್ ಆಗಬೇಕು. ಕ್ಲಿಯರ್? ಓಕೆ, ಇಲ್ಲಂತೂ ನಮಗೆ ಈ ರೆಸಿಸ್ಟರ್ ಕರೆಂಟ್ ಗೊತ್ತಾಗೈತಿ, ವೋಲ್ಟೇಜ್ ಗೊತ್ತಾಗೈತಿ. ಓಕೆ, ವಿಲ್ ಕಮ್ ಟು ದ ಸ್ಟೆಪ್ ನಾವು. ಇಲ್ಲಿ ಬರೋಣ. ಈಗ ನೋಡ್ರಿ, ಇಲ್ಲೇ ವೋಲ್ಟೇಜ್ ಮತ್ತು ಕರೆಂಟ್, ವೋಲ್ಟೇಜ್ ಮತ್ತು ರೆಸಿಸ್ಟರ್ ಏನ್ ರಿಲೇಷನ್ ಅದ್ರಿ? ವೋಲ್ಟೇಜ್ ಮತ್ತು ರೆಸಿಸ್ಟರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದಾವ್ರಿ. ಸೊ more the voltage, more the resistance, more the voltage, less the resistance, less the voltage. Correct? So ಈ 20 ವೋಲ್ಟ್ ನಮಗೆ ಎರಡು ಪಾರ್ಟ್ ದಾಗ ಸ್ಪ್ಲಿಟ್ ಆಗಬೇಕಾಗಿದೆ. ಎರಡು ಪಾರ್ಟ್ ದಾಗ. If I say the voltage here is V, then voltage here will be 2V. Why? ಯಾಕಂದ್ರೆ ನೋಡ್ರಿ, ಈ ರೆಸಿಸ್ಟೆನ್ಸ್ ಏನದ, ಇತರ ಡಬಲ್ ರೆಸಿಸ್ಟೆನ್ಸ್ ಇಲ್ಲ ಐತ್ರಿ. ಕರೆಕ್ಟ್? ಸೊ more the resistance, more the voltage, less the resistance, less the voltage. ಸೊ ಫೈನಲಿ ವೋಲ್ಟೇಜ್ ನೋಡ್ರಿ ನಮಗೆ V ಪ್ಲಸ್ 2V ಇವು ಎರಡು ಯಾವ ತರದ ಪಾರ್ಟ್ಸ್ ರೀ? 20 ವೋಲ್ಟ್ ದ ಪಾರ್ಟ್ಸ್ ರೀ. ಸೊ V ಪ್ಲಸ್ 2V ಅಂತಂದ್ರೆ ಐ ವಿಲ್ ಟೇಕ್ ಇಟ್ ಆಸ್ 20 ವೋಲ್ಟ್ಸ್, ರೈಟ್? ಸೊ ಇದು ನಮ್ಗೆ ಆಯ್ತಾ 3 ವೋಲ್ಟ್ ಅಂತೇಳಿ. 3 ವೋಲ್ಟ್ ಇಸ್ ಈಕ್ವಲ್ ಟು 20. ಸೊ V ನಮಗೆ ಎಷ್ಟು ಆಗ್ತದಪ್ಪ ಅಂತಂದ್ರೆ 20/3. ಕರೆಕ್ಟ್? ಸೊ ವಿ ಗಾಟ್ V ನಮಗೆ ಎಷ್ಟು ಆಯ್ತೆ? 20 divided by 3 volts ಅಂತ ಬಂತು. ಹಂಗಾದ್ರೆ 2V ಅಂದ್ರೆ ಇದು ಎಷ್ಟು ಆಗಬೇಕ್ರಿ? ದಿಸ್ ಹ್ಯಾಸ್ ಟು ಬಿ 40 divided by 3 volts ರೀ. ಡಬಲ್ ಆಫ್ ದಟ್ 2 into V ಅಂದ್ರೆ ನಮಗೆ ಎಷ್ಟು ಬಂದಿದೆ? 20/3. ಸೊ 40/3 ಅಂತ ಹೇಳಿ ಬರ್ತದೆ, ರೈಟ್? ಸೊ ದಿಸ್ ಇಸ್ ಹೌ ದ ವೋಲ್ಟೇಜ್ ಗೆಟ್ಸ್ ಡಿವೈಡೆಡ್.
ಸೊ ವೋಲ್ಟೇಜ್ ನಮಗೆ ಎರಡು ರೆಸಿಸ್ಟೆನ್ಸ್ ಗೊತ್ತಾಯ್ತು. ಇಲ್ಲ ಸಿಂಪ್ಲಿ ನಮಗೆ ಇಲ್ಲಿ ಅದನ್ನ ವೆರಿಫೈ ಮಾಡ್ಕೊಳ್ಳಿಕ್ಕೆ ನೋಡ್ರಿ, ಕರೆಂಟ್ ಗೊತ್ತದೆ, ರೆಸಿಸ್ಟೆನ್ಸ್ ಗೊತ್ತದೆ. ಸೊ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ವಿಲ್ ಗಿವ್ ಯು ವೋಲ್ಟೇಜ್ I ಇಂಟು ಆರ್. I ಎಷ್ಟದ 10/3, ಆರ್ ಎಷ್ಟದ 2, 10/3 ಇಂಟು 2 ವಿಲ್ ಬಿ 20/3. ಸೊ ಇದ್ರದ್ದು ವೋಲ್ಟೇಜ್ I ಇಂಟು ಆರ್ 10/3 ಇಂಟು 4 40/3. ಕರೆಕ್ಟ್ ಅದರಿ? ವಿ ಗಾಟ್ ಇಟ್ ವೆರಿಫೈಡ್. Okay, this is how the voltage gets divided and current gets divided. So this is one of the most important thing we should be knowing to solve the resistor circuits clearly. Artha aitare? Okay, so I think the concept is clear. We'll see some objectives on this. Okay, illi notri idu KCET previous year question ade. See what they have told. In the circuit shown, the current I1 and I2 andre ee branch currents namagu find madandari. I1 and I2 we have to find out. Okay, so ಈಗ ನೋಡ್ರಿ ಫಸ್ಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ರಿ. ನೋಡ್ರಿ 3 ಮತ್ತು 6 ಪ್ಯಾರಲಲ್ ಇದ್ರೆ ಅದರ ಎಫೆಕ್ಟಿವ್ 2 ಓಮ್ ಆಗ್ತದೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಅದೇ ತರ 4 ಮತ್ತೆ 12 ಪ್ಯಾರಲಲ್ ಇದ್ರೆ ಅದರ ಎಫೆಕ್ಟಿವ್ 3 ಓಮ್ ಆಗ್ತದೆ ಅಂತ ನಾನು ನಿಮಗೆ ಕ್ಲಿಯರ್ಲಿ ಹೇಳಿದ್ದೀನಿ. ನೆನ್ಪಿಟ್ಕೋರಿ ಅಂತ ಹೇಳಿದ್ದೀನಿ, ಯಾಕಂದ್ರೆ ಬಹಳ ಕಡೆ ಬರ್ತಾವ್ರಿ. ಓಕೆ, 4 ಮತ್ತು 3 ನಮಗೆ ಸಾರಿ 4 ಓಮ್ ಮತ್ತೆ 12 ಓಮ್ ಎಫೆಕ್ಟಿವ್ ಎಷ್ಟು ಆಯ್ತ್ರಿ? 3 ಓಮ್ ಆಯ್ತ್ರಿ. ಆಮೇಲೆ ಇಲ್ಲಿ ಎಷ್ಟದೆ? 2 ಓಮ್ ಅದ. ಸೊ ಟೋಟಲ್ ರೆಸಿಸ್ಟೆನ್ಸ್ ನೋಡ್ರಿ ಈ ಸರ್ಕಿಟ್ ಒಳಗೆ ಎಷ್ಟಾಗ್ತದೆ? ಟೋಟಲ್ ರೆಸಿಸ್ಟೆನ್ಸ್, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ದ ಸರ್ಕಿಟ್ 4 ಮತ್ತೆ 12 ಅದ ನಮಗೆ 3 ಓಮ್ ಆಯ್ತ್ರಿ. ಪ್ಲಸ್ ಅದರ ಜೊತೆ ಸೀರೀಸ್ ನಾಗ ನಮಗೆ ಇಲ್ಲಿ 2 ಓಮ್ ಅದ. ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ನಮಗೆ ಬ್ಯಾಟರಿ ಅದರಿ 1 ಓಮ್ ಅದರಿ. ಸೊ ದಿಸ್ ಇಸ್ 3 + 2 5, 5 + 1 6. ಸೊ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ದ ಸರ್ಕಿಟ್ ಇಸ್ 6 ಓಮ್. ನೋಡ್ರಿ ನಾವು ಇಲಿಸ್ಟ್ರೇಷನ್ ಏನ್ ತಗೊಂಡಿದ್ದು ಅಲ್ಲೇ ನಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಇರಲಿಲ್ಲ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುವಂತ ಕೇಸ್ ಬರ್ತದೆ ಅಂತ ನಾನು ಹೇಳಿದೆ. ದಿಸ್ ಇಸ್ ದಟ್, ರೈಟ್? ಓಕೆ, ಈಗ ನೋಡ್ರಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗೆ 6 ಓಮ್ ಆಯ್ತು. ಇನ್ನು ನೋಡ್ರಿ ವೋಲ್ಟೇಜ್ ಎಷ್ಟು ಅಪ್ಲೈ ಮಾಡಿದಾರ್ರಿ? 12 ವೋಲ್ಟ್ ನಮಗೆ ವೋಲ್ಟೇಜ್ ಅಪ್ಲೈ ಮಾಡಿದಾರ್ರಿ. ಫೈಂಡ್ ಔಟ್ ದ ಮೇನ್ ಕರೆಂಟ್ ನಾವು. ಕರೆಂಟ್ ಇನ್ ದ ಸರ್ಕಿಟ್ ವಿಲ್ ಬಿ ಈಕ್ವಲ್ ಟು E ಡಿವೈಡೆಡ್ ಬೈ R. ಹೌ ಮಚ್ ಇಸ್ E? E ನಮಗೆ ಎಷ್ಟು ಅದರಿ? 12 ವೋಲ್ಟ್ ಅದರಿ. E is 12 ವೋಲ್ಟ್ ಅಂಡ್ ಹೌ ಮಚ್ ಇಸ್ R? R is 6. ಸೊ ಕರೆಂಟ್ ನಮಗೆ ಎಷ್ಟು ಬಂತ್ರಿ? ಕರೆಂಟ್ ಇಸ್ 2 ಆಂಪಿಯರ್, ರೈಟ್? ವಿ ಗಾಟ್ ಕರೆಂಟ್ as 2 ಆಂಪಿಯರ್. ಸೊ ಇದು 2 ಆಂಪಿಯರ್ ಕರೆಂಟ್ ನಮಗೆ ಏನಾಗ್ತದಪ್ಪ ಅಂತಂದ್ರೆ it will be passing from positive terminal of the cell to the negative terminal of the cell. So ಇದು ನಮಗೆ 2 ಆಂಪಿಯರ್ ಕರೆಂಟ್ ಇರ್ತದೆ. This is 2 ಆಂಪಿಯರ್ ಕರೆಂಟ್ and the same current has to come back here, 2 ಆಂಪಿಯರ್. ಕ್ಲಿಯರ್? ಈಗ ನಮಗೆ ಬ್ರಾಂಚ್ ಕರೆಂಟ್ಸ್ ಬೇಕಾಗಿದಾವ್ರಿ. ಈಗ ನೋಡ್ರಿ, ಈಗ 2 ಓಮ್ ಒಳಗೆ ಎಷ್ಟು ಕರೆಂಟ್ ಅದರಿ? 2 ಆಂಪಿಯರ್ ಅದ. ಇಲ್ಲಿ ಎರಡು ಅಪ್ರೋಚ್ ದಾಗ ನೀವು ಸಾಲ್ವ್ ಮಾಡಬಹುದ್ರಿ ಈ ಸರ್ಕಿಟ್ ಅನ್ನ. ನಾ ಈಗ ಒಂದ್ ಹೇಳ್ತೀನಿ. ಸೊ ಇಲ್ಲಿ ಕರೆಂಟ್ ಅದ, ರೆಸಿಸ್ಟೆನ್ಸ್ ಅದ. I into R, what you will get? 2 into 2, 4 volt. So the voltage here is 4 volt. Out of 12 volt, 4 volt is present here. Then how much volt is remaining now? 8 volt ಉಳಿಯತೈತೆ ಅಂದಂಗ್ರಿ. ಸೊ ಈ ಕಡೆ ನಂಗೆ ಎಷ್ಟು ವೋಲ್ಟೇಜ್ ಉಳಿತ್ರಿ? 8 ವೋಲ್ಟ್. ಸೊ ದಟ್ ಸಾರಿ ಇಲ್ಲಿ ನಮಗೆ 8 ವೋಲ್ಟ್ ಆ ತರ ಬರೋದಿಲ್ರಿ. ಸಿ ಜಸ್ಟ್ ಇಲ್ಲಿ ನಮಗೆ ವೋಲ್ಟೇಜ್ ಎಷ್ಟು ಬಂತ್ರಿ? 2 ಮತ್ತೆ 2 4 ವೋಲ್ಟ್ ಬಂತ್ರಿ, ಕರೆಕ್ಟ್? ಆಮೇಲೆ ಇಲ್ಲಿ ನಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅದ್ರೆ, ವಿ ಹ್ಯಾವಿಂಗ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ 4 ವೋಲ್ಟ್ ಇಲ್ಲ ಐತೆ. ಇಲ್ಲೇ ನಮಗೆ 2 ಆಂಪಿಯರ್ ಕರೆಂಟ್ ಇದ್ರಾಗಿಂದ ಪಾಸ್ ಆಗ್ತಿರೋದು. ಸೊ I into R ಇಲ್ಲಿ ನಮಗೆ ಎಷ್ಟು ಬರ್ತದಪ್ಪ ಅಂದ್ರೆ 2 ವೋಲ್ಟ್. ಇಲ್ಲಿ ನಮಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಬರ್ತದೆ. ಸೊ 4 + 2 6 ವೋಲ್ಟ್ ಅಂದ್ರೆ ಈ 12 ವೋಲ್ಟ್ ದಾಗಿಂದ 6 ವೋಲ್ಟ್ ನಾವು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದೀವಿ. ಉಳಿತೆ ಅಷ್ಟ್ರಿ 6 ವೋಲ್ಟ್ ಉಳಿತ್ರಿ. ಸೊ ದಟ್ 6 ವೋಲ್ಟ್ ವಿಲ್ ಬಿ ಅಪ್ಲೈಡ್ ಹಿಯರ್. ಅದರ್ 6 ವೋಲ್ಟ್ ನಮಗೆ ಇಲ್ಲಿ ಅಪ್ಲೈ ಆಗಿರ್ತದೆ. ಇಫ್ ದ ವೋಲ್ಟೇಜ್ ಅಕ್ರಾಸ್ 4 ಓಮ್ is 6 ವೋಲ್ಟ್, then how much will be the voltage across 12 ohm? It will also be 6 ವೋಲ್ಟ್ only. ಇದು ನಮಗೆ 6 ವೋಲ್ಟ್ ಇರುತ್ತೆ, ಯಾಕಂದ್ರೆ ಇವೆರಡು ಪ್ಯಾರಲಲ್ ಅದಾವೆ. ಸೊ ಫೈನಲಿ ಐ ಗಾಟ್ ವೋಲ್ಟೇಜ್ ರೆಸಿಸ್ಟೆನ್ಸ್. ವೋಲ್ಟೇಜ್ ರೆಸಿಸ್ಟೆನ್ಸ್. ಈಗ ನಂಗೆ ಕರೆಂಟ್ ಬೇಕಾಗಿದ್ರಿ. ಕರೆಂಟ್ ಅಂದ್ರೆ ಏನ್ರಿ? V/R, ಕರೆಕ್ಟ್? V/R ಆದ್ರೆ ಇದು ನಮಗೆ 6/12 ಆಗ್ತದ್ರಿ. 6/12 ಅಂತಂದ್ರೆ ನಮಗೆ ನೋಡ್ರಿ 6/12 ಅಂತಂದ್ರೆ ಇಟ್ ವಿಲ್ ಬಿ 1/2. 1/2 ಅಂದ್ರೆ ಎಷ್ಟ್ರಿ? 0.5 ಆಂಪಿಯರ್ ಕರೆಂಟ್ ಇದ್ರೊಳಗೆ ಬಂತು. 2 ಆಂಪಿಯರ್ ದಾಗಿಂದ 0.5 ಆಂಪಿಯರ್ ಕರೆಂಟ್ ಅಲ್ಲಿ ಹೋದ್ರೆ ಇಲ್ಲಿ ಎಷ್ಟು ಇರ್ಬೇಕು? 1.5 ಆಂಪಿಯರ್ ಇರ್ಬೇಕ್ರಿ. ಯಾಕಂದ್ರೆ I1 and I2 ಆರ್ ದ ಪಾರ್ಟ್ಸ್ ಆಫ್ 2 ಆಂಪಿಯರ್. ಸೊ 0.5 + 1.5 ದಟ್ ವಿಲ್ ಬಿ 2 ಆಂಪಿಯರ್. ಸೊ ನಮಗೆ ಬ್ರಾಂಚ್ ಕರೆಂಟ್ಸ್ ಎಷ್ಟು ಅದಾವ್ರಿ? I1 is 0.5, I2 is 1.5. ಕ್ಲಿಯರ್? ದೆನ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್? Option number 2 will be correct. 0.5 and 1.5 ampere, right? Okay, we'll move to the next question then. Okay, see, current through 3 ohm resistor is 0.8 ampere. ಅಂದ್ರೆ ಈ resistor ದಾಗಿಂದ ನಮಗೆ current ಕೊಟ್ಟಿದ್ದಾರೆ. See, current in this resistor is already given. 3 ohm ಒಳಗೆ ನಮಗೆ ಎಷ್ಟು ಕರೆಂಟ್ ಅದಪ್ಪ ಅಂತಂದ್ರೆ 0.8 ampere ಕರೆಂಟ್ ನಮಗೆ ಆಲ್ರೆಡಿ ಐತ್ರಿ. The potential drop across 4 ohm resistor ಕೇಳತಾರ್ರಿ. ಸೊ ಇದರದ potential drop ನಮಗೆ ಕೇಳತಾರ. They are asking us the potential drop of this. See, ಇದರದ potential drop ನಿಮಗೆ ಬೇಕಾದ್ರೆ ಈ 4 ohm ಒಳಗಿಂದ ಕರೆಂಟ್ ನಮಗೆ ಗೊತ್ತಾಗಬೇಕು. ಸೊ I into R will give you V. ಈಗ ನೋಡ್ರಿ, if 0.8 ampere current is here, ಇದು 3 ohm ಅದ, ಇದು 6 ohm ಅದ. ನಾನು ನಿಮಗೆ ಬಹಳ ಕಡೆ ಹೇಳಿದನ್ರಿ 3 and 6 ಪ್ಯಾರಲಲ್ ಬಂದೇ ಬರ್ತಾವಂತ, ರೈಟ್? ಸೊ 3 ohm 6 ohm.
3 ಓಮ್ ಒಳಗೆ ನಮಗೆ ಕರೆಂಟ್ ಎಷ್ಟದಲ್ಲ ಅದ್ರ ಹಾಫ್ ಕರೆಂಟ್ ಇಲ್ಲಿ ಇರಬೇಕ್ರಿ. ಯಾಕಂದ್ರೆ ಇದು 3 ಡಬಲ್ ರೆಸಿಸ್ಟೆನ್ಸ್ ಇಲ್ಲದ್ರಿ. ರೆಸಿಸ್ಟೆನ್ಸ್ ಡಬಲ್ ಆದ್ರೆ ಕರೆಂಟ್ ಹಾಫ್ ಆಗ್ತದ್ರಿ. ಯಾಕಂದ್ರೆ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಎರಡು ಯೂನಿವರ್ಸಲಿ ಪ್ರಪೋರ್ಷನಲ್. ಇಫ್ ರೆಸಿಸ್ಟೆನ್ಸ್ ಗೆಟ್ಸ್ ಡಬಲ್ಡ್, ಕರೆಂಟ್ ವಿಲ್ ಗೆಟ್ ಹಾಫ್. ಸೊ ಇದು 0.8 ಅಂಪಿಯರ್ ಆದ್ರೆ ಇದು ನಮಗೆ ಎಷ್ಟು ಇರಬೇಕು? 0.4 ಅಂಪಿಯರ್ ಆಗಬೇಕು. ಸೊ ಇವು ಎರಡು ಕರೆಂಟ್ಸ್ ಕೂಡಿ ನಮಗೆ ಇಲ್ಲಿ ಕರೆಂಟ್ ಪಾಸ್ ಆಗಬೇಕು. ಸೊ ಹೌ ಮಚ್ ವಿಲ್ ಬಿ ದಿಸ್ ಕರೆಂಟ್? 0.8 ಪ್ಲಸ್ 0.4 ಅಂದ್ರೆ ಇದು ನಮಗೆ ಎಷ್ಟಾಯ್ತು? 1.2 ಅಂಪಿಯರ್ ಕರೆಂಟ್ ಆಯ್ತ್ರಿ. ಸೊ ಕರೆಂಟ್ ಅದ, ರೆಸಿಸ್ಟೆನ್ಸ್ ಅದ, I into R will give you V. ಹಂಗಾದ್ರೆ ನಮಗೆ 1.2 into 4 ಎಷ್ಟು ಆಗ್ತದ್ರಿ? 1.2 into 4 will be equal to 4.8 ರೀ. So the voltage across 4 ohm resistance is 4.8 volt. Correct? So 4.8 volt ಅಂದ್ರೆ ಯಾವ ಆಪ್ಷನ್ ಆಯ್ತ್ರಿ? ಆಪ್ಷನ್ ಸಿ ಆಯ್ತು. This is how we have to solve the circuit. Correct? We'll see one more example. So ಇಲ್ಲಿ ನೋಡ್ರಿ, here what they have asked, ಏನ್ ಕೇಳಿದಾರೆ ನೋಡ್ರಿ, in the circuit of figure the current in 4 ohm resistance is 1.2 ampere. ನೋಡ್ರಿ 4 ohm resistance ಒಳಗೆ ನಮ್ಮ ಕರೆಂಟ್ ಎಷ್ಟು ಕೊಟ್ಟಿದಾರ್ರಿ? 1.2 ampere ಕೊಟ್ಟಿದಾರ್ರಿ. What is the potential difference between B and C? Okay, B ಇಲ್ಲದ, C ಇಲ್ಲದ, ಈ ಎರಡು ಪಾಯಿಂಟ್ಸ್ ನಡುವಿನ potential difference ಕೇಳತಾರೆ. ಅಂದ್ರೆ they are asking us the potential difference across 2 ohm resistance. ಇಲ್ಲಿದ potential difference ನಮಗೆ ಅವ್ರು ಕೇಳತಾರೆ. ಕರೆಕ್ಟ್? ಸೇಮ್ ಸಿಚುವೇಶನ್ ಅದ, ರೈಟ್? ರೆಸಿಸ್ಟೆನ್ಸಸ್ ನೋಡ್ರಿ ಸ್ವಲ್ಪ ಏನದವ? 4, 8 ಅಂದ್ರೆ 4 ದ ಡಬಲ್ ಅದ ರೀ. If resistance gets doubled, what happens to the current? Current gets halved. Current ನಮಗೆ ಹಾಫ್ ಆಗಬೇಕು. ಇಲ್ಲಿ 1.2 ಅಂಪಿಯರ್ ಆದ್ರೆ ಇದು ಎಷ್ಟು ಇರಬೇಕು? 0.6 ಅಂಪಿಯರ್ ಆಗಬೇಕು. ಇವೆರಡು ಕರೆಂಟ್ ಆಡ್ ಆಗಿ ಇದ್ರೊಳಗೆ ಫ್ಲೋ ಆಗಬೇಕು. 1.2 ಪ್ಲಸ್ 0.6 ಅಂದ್ರೆ ಎಷ್ಟಾಯ್ತ್ರಿ? ಇದು ನಮಗೆ 1.8 ಅಂಪಿಯರ್, ಸಾರಿ ವೋಲ್ಟೇಜ್ ಅಲ್ಲ, ಕರೆಂಟ್ ನಮಗೆ 1.8 ಅಂಪಿಯರ್ ಆಯ್ತ್ರಿ. ಸೊ ದ ಕರೆಂಟ್ ಇನ್ ದಿಸ್ ಬ್ರಾಂಚ್ ಇಸ್ 1.8 ಅಂಪಿಯರ್. ಕರೆಂಟ್ 1.8, ರೆಸಿಸ್ಟೆನ್ಸ್ 2. ಸೊ 1.8 into 2 ಅಂದ್ರೆ ಎಷ್ಟು ಆಯ್ತ್ರಿ? 3.6 ರೀ. ಸೊ 3.6 ಅಂತಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತ್ರಿ? ಆಪ್ಷನ್ ಎ ಇಸ್ ಕರೆಕ್ಟ್. So this is how we can solve the circuits if we understand clearly about division of voltage and division of current. I hope you have understood this. For further more techniques in circuit solving and further more concepts of physics, keep watching the channel. Thank you.